ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ವರ್ಲ್ಡ್ ಕಪ್ನ ವಾರ್ಮ್ ಅಪ್ ಮ್ಯಾಚ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 2ನೇ ತಾರೀಕಿಂದ 6ನೇ ತಾರೀಕುವರೆಗೂ ವಾರ್ಮ್ ಅಪ್ ಮ್ಯಾಚ್ಗಳು ನಡೀತಿದ್ದಾವೆ. ಓವರ್ ಆಲ್ ಆಗಿ 16 ವಾರ್ಮ್ ಅಪ್ ಮ್ಯಾಚು ಅಕ್ರಾಸ್ 20 ಟೀಮ್ಸು 4 ವೆನ್ಯೂಲಿ ಆಗ್ತಾ ಇರುವಂಥ ಮ್ಯಾಚ್ಗಳು. ನಮ್ಮ ಬೆಂಗಳೂರಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಿದೆ BCCI ಅವ್ರದ್ದು, ಅದರಲ್ಲಿ ನಡೀತಿದೆ ಮ್ಯಾಚ್ಗಳು. ಇನ್ಫ್ಯಾಕ್ಟ್ ಇಂಡಿಯಾ ಎ ಮ್ಯಾಚ್ ಕೂಡ ನಡೆಯುತ್ತೆ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ. ಜೊತೆಗೆ ಚೆನ್ನೈ ಸ್ಟೇಡಿಯಂನಲ್ಲಿ ಇಂಡಿಯಾದಲ್ಲಿ ನಡೀತು ಅಂದರೆ ಕೊಲಂಬೋ ಸ್ಟೇಡಿಯಂನಲ್ಲಿ ಶ್ರೀಲಂಕಾದಲ್ಲಿ ನಡೀತಾ ಇದೆ ವಾರ್ಮ್ ಅಪ್ ಮ್ಯಾಚ್ಗಳು. ಸೊ ಓವರ್ ಆಲ್ ಆಗಿ ನೋಡ್ತು ಅಂತಂದರೆ ಈ 20 ಮ್ಯಾಚಲ್ಲಿ ಫ್ಯೂ ಮ್ಯಾಚಸ್ ಬ್ರಾಡ್ಕಾಸ್ಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 80% ಮ್ಯಾಚಸ್ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಹೇಳಬೇಕು. ಎಲ್ಲ ಸ್ಟಾರ್ ಸ್ಪೋರ್ಟ್ಸಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಎಲ್ಲನೂ ಕೂಡ ಸ್ಟಾರ್ ಸ್ಪೋರ್ಟ್ಸಲ್ಲಿ ಆಗೋದಿಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ಫ್ಯೂ ಮ್ಯಾಚಸ್ ಬ್ರಾಡ್ಕಾಸ್ಟ್ ಆಗುತ್ತೆ. ಗೊತ್ತಿರೋದೇ ನಿನ್ನೆ ಆದಂಥ ಮ್ಯಾಚು ಬ್ರಾಡ್ಕಾಸ್ಟ್ ಆಯಿತು. ಜಿಯೋ ಹಾಟ್ಸ್ಟಾರಲ್ಲಿ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ನೋಡ್ಬೋದು. ICCಯ ವೆಬ್ಸೈಟಲ್ಲಿ ಇದ್ರದ್ದು ಹೈಲೈಟ್ಸು ಕೂಡ ಇರುತ್ತಂತೆ. ಇನ್ನೇನು ವಾರ್ಮ್ ಅಪ್ ಮ್ಯಾಚ್, ಇನ್ನೇನು ಬದನೇಕಾಯಿ ಹೈಲೈಟ್ಸ್ ಇನ್ನೇನು ನೋಡ್ತೀರಾ. ಇಂಡಿಯಾ ನಾಳೆ ಆಡ್ತಾ ಇದೆ ವಾರ್ಮ್ ಅಪ್ ಮ್ಯಾಚ್ನ ಸೌತ್ ಆಫ್ರಿಕಾ ಅಗೇನ್ಸ್ಟು. ಇದು ಇಂಡಿಯಾ ಎ ಅಲ್ಲ, ಇಂಡಿಯನ್ ಮೈನ್ ಟೀಮ್ ಆಡ್ತಾ ಇದೆ. ಸೌತ್ ಆಫ್ರಿಕನ್ ಮೈನ್ ಟೀಮ್ ಅಗೇನ್ಸ್ಟು ಇಂಡಿಯಾ ಎ ನಿನ್ನೆ ಆಡಿದ್ದು. ಇಂಡಿಯಾ ಎಗೆ ಇನ್ನೂ ಒಂದು ಮ್ಯಾಚ್ ಇದೆ, ಅದು ಬದೋನಿ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿರೋಂಥ ಟೀಮು. ಆ ಮ್ಯಾಚು ನಮಿಬಿಯಾ ಅಗೇನ್ಸ್ಟು, ಅದು 6ನೇ ತಾರೀಕಿದೆ. ಇವಾಗ ಆಲ್ರೆಡಿ ಒಂದು ಮ್ಯಾಚ್ ಕಂಪ್ಲೀಟ್ ಮಾಡಿದ್ರು 2ನೇ ತಾರೀಕು. ತಿಲಕ್ ವರ್ಮಾ ಅವರು ಆ ಮ್ಯಾಚಲ್ಲಿ ಇದ್ದರು. ಸೊ ತಿಲಕ್ ವರ್ಮಾ ಅವರು ಮತ್ತೆ ರಿಟರ್ನ್ ಆಗ್ತಿದ್ದಾರೆ ಈ ಮ್ಯಾಚಿಗೆ, ಅಂದರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ವಾರ್ಮ್ ಅಪ್ ಮ್ಯಾಚಿಗೆ. ನಾಳೆನೂ ಕೂಡ ತಿಲಕ್ ವರ್ಮಾ ಅವರು ಅವೈಲೇಬಲ್ ಇರ್ತಾರೆ. ಆ್ಯಂಡ್ ಅದೊಂದು ಮ್ಯಾಚ್ ಅಷ್ಟೇ ಅವೈಲೇಬಲ್ ಇರುತ್ತೆ. ಟೋಟಲ್ ಆಗಿ 2 ಮ್ಯಾಚ್ನ ತಿಲಕ್ ವರ್ಮಾ ಅವರು ವಾರ್ಮ್ ಅಪ್ ಮ್ಯಾಚ್ ಆಗಿ ಆಡ್ತಾ ಇದ್ದಾರೆ. ಯಾಕಂದರೆ ಅವರು ಆಡಿರಲಿಲ್ಲ ಲಾಸ್ಟ್ ಸೀರೀಸು, ಅದಕ್ಕೋಸ್ಕರ ಇಲ್ಲಿ ವಾರ್ಮ್ ಅಪ್ ಮ್ಯಾಚು 2 ಇರಲಿ ಅಂತ BCCI ಅವರಿಗೆ ಹಾಕೊಂಡು ಕೊಟ್ಟಿದ್ದಾರೆ. ಸೊ ಸೀನ್ ಏನು ಅಂತ ಅಂದರೆ, ಇಲ್ಲಿ ಇಂಡಿಯಾ ನಾಳೆ ಆಡ್ತಿರೋ ವಾರ್ಮ್ ಅಪ್ ಮ್ಯಾಚಲ್ಲಿ ಇದು ಗೊತ್ತಿರೋದೆ, ನಥಿಂಗ್ ಟು ಲೂಸ್. ಇದು ಏನು ಮ್ಯಾಟ್ರ್ ಆಗೋದಿಲ್ಲ. ಸೋತರು ಗೆದ್ದರು ಇದನ್ನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಗೆಲ್ಲಬೇಕು ಅಂತಲೇ ಇರ್ತಾರೆ. ಇಲ್ಲಿ ಯಾವುದೇ ರೂಲ್ಸ್ ಇರಲ್ಲ, ರೆಸ್ಟ್ರಿಕ್ಷನ್ ಅಂಥ ಮಟ್ಟಿಗಿರಲ್ಲ. ಪ್ಲೇಯಿಂಗ್ ಲೆವೆನ್ ಅನೌನ್ಸ್ ಮಾಡಬೇಕು ಅನ್ನೋದಿರೋದಿಲ್ಲ. ಟಾಸ್ ಗೆದ್ದವರು ಖಂಡಿತ, ಅಂದರೆ ಟಾಸ್ ಟೈಮಲ್ಲಿ ಪ್ಲೇಯಿಂಗ್ ಲೆವೆನ್ ಡಿಸೈಡ್ ಮಾಡಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ಬಂದು ಬ್ಯಾಟಿಂಗ್ ಆಡ್ಬೋದು. 15 ಮೆಂಬರ್ ಏನಿರ್ತಾರೆ, 15 ಮೆಂಬರಲ್ಲಿ ಯಾರು ಬೇಕಾದ್ರೂ ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ಬೋದು. ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಜೊತೆಗೆ ಬೌಲಿಂಗ್ ಕೂಡ ಯಾರು ಬೇಕಾದ್ರೂ ಮಾಡ್ಬೋದು. 1 ಓವರ್ ಆದ್ರೂ ಹಾಕ್ಬೋದು, 4 ಓವರ್ ಆದ್ರೂ ಹಾಕ್ಬೋದು, ಹೆಂಗೆ ಬೇಕಾದ್ರೂ ಹಾಕ್ಬೋದು. ಒಟ್ಟಲ್ಲಿ 15 ಜನರು ಕೂಡ ಬೌಲಿಂಗ್ನೂ ಹಾಕ್ಬೋದು. ಸೊ ರೆಸ್ಟ್ರಿಕ್ಷನ್ ಯಾವುದೇ ರೀತಿಯಾದ ಇರೋದಿಲ್ಲ. ಜೊತೆಗೆ ಥರ್ಡ್ ಅಂಪೈರ್ ಕೂಡ ಇರೋದಿಲ್ಲ ಅಂತ ಕಾಣಿಸುತ್ತೆ ಸೀನಲ್ಲಿ ನೋಡ್ತಾ ಅಂತ ಅಂದಾಗ. ಇನ್ನೇನಕ್ಕೆ ಥರ್ಡ್ ಅಂಪೈರು, ಪ್ರಾಕ್ಟೀಸ್ಗೆ ಆಡ್ತಾರಂಥ ಗೇಮ್. ಇದ್ರ ರಿಸಲ್ಟು ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಇದು ಕೌಂಟು ಕೂಡ ಆಗೋದಿಲ್ಲ ಈ ಮ್ಯಾಚು. ಇದು ಅನ್ಅಫಿಷಿಯಲ್ ಅಂತ ಆ ಥರನೇ ಕನ್ಸಿಡರ್ ಮಾಡ್ಬೋದು. ಅಫಿಷಿಯಲ್ಲೇ ಆಗಿರ್ಬೋದು, ವರ್ಲ್ಡ್ ಕಪ್ಪಿಗೆ ಅಫಿಷಿಯಲ್ಲೇ ಆಗಿರ್ಬೋದು. ಬಟ್ ಆದರೂ ಇದು ಕನ್ಸಿಡರ್ ಆಗೋದಿಲ್ಲ ವಾರ್ಮ್ ಅಪ್ ಮ್ಯಾಚ್ಗಳ ರಿಸಲ್ಟು. ಸೊ ಸುಮ್ಮನೆ ಒಂಥರ ಫನ್ನಿಗೆ ಆಡೋವಂಥದ್ದು, ಫನ್ನಿಗಲ್ಲ, ಇನ್ಫ್ಯಾಕ್ಟ್ ಪ್ರಾಕ್ಟೀಸಿಗೆ ಆಡೋವಂಥದ್ದು. ಕಂಡೀಷನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ, ಎಕ್ಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಸ್ಗಳೇನು ಬರ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಇದು ಯೂಸ್ ಆಗುತ್ತೆ. ಇಂಡಿಯನ್ ಪ್ಲೇಯರ್ಸ್ಗಳು ಆಲ್ರೆಡಿ ಯೂಸ್ ಟು ಆಗಿದ್ರೆ ಕಂಡೀಷನ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿರುತ್ತೆ. ಸ್ಟಾರ್ ಸ್ಪೋರ್ಟ್ಸಲ್ಲಿ ನಾಳೆ 7 ಗಂಟೆಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವಾರ್ಮ್ ಅಪ್ ಮ್ಯಾಚು ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಎಲ್ಲ ನೋಡಬಹುದು. ಇದು ಮೈನ್ ಇಂಡಿಯನ್ ಟೀಮು, ಇಂಡಿಯಾ ಎಲ್ಲ ಮೈನ್ ಇಂಡಿಯನ್ ಟೀಮ್ ವರ್ಸಸ್ ಸೌತ್ ಆಫ್ರಿಕನ್ ಮೈನ್ ಟೀಮ್ ಮಾಡ್ತಾ ಇದೆ. ಯಾಕಂದರೆ ನಮಗೇನಲ್ಲಿ USA ಮೇಲೆ ಆಡುವಂಥದ್ದು, ನಮಿಬಿಯಾ ಮೇಲೆ ಆಡೋಂಥದ್ದೆಲ್ಲ ಏನಿಲ್ಲ. ಮೈನ್ ಟೀಮಿಗೆ ಅವ್ರಿಗೆ ಪ್ರಾಕ್ಟೀಸ್ ಬೇಕಾಗಿರೋದು USAಗೆ, ಜೊತೆಗೆ ನಮಿಬಿಯಾ ಅವರಿಗೆ. ಅದಕ್ಕೋಸ್ಕರ ಇಂಡಿಯಾ ಅಗೇನ್ಸ್ಟ್ ಅವರೇ ಹಾಕ್ಸ್ಕೊಂಡಿರೋಂಥದ್ದು. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 4ನೇ ತಾರೀಕು ಜಿಯೋ ಹಾಟ್ಸ್ಟಾರಲ್ಲೂ ಆಗುತ್ತೆ, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲೂ ಕೂಡ ಆಗುತ್ತೆ, ಎಲ್ಲದರಲ್ಲೂ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಆಗುತ್ತೆ. ಅಫ್ಘಾನಿಸ್ತಾನ ವರ್ಸಸ್ ಸ್ಕಾಟ್ಲ್ಯಾಂಡ್ ಆಗುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ. USA ವರ್ಸಸ್ ಇಂಡಿಯಾನೂ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಆಗುತ್ತೆ. ಆಮೇಲೆ ಕೆನಡಾ ವರ್ಸಸ್ ಇಟಾಲಿ ಆಗುತ್ತೆ, ನೇಪಾಳ ವರ್ಸಸ್ USA, ಅಫ್ಘಾನಿಸ್ತಾನ್ ವರ್ಸಸ್ ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ವರ್ಸಸ್ ಐರ್ಲ್ಯಾಂಡ್, ನೇಪಾಳ ವರ್ಸಸ್ ಕೆನಡಾ, ನ್ಯೂಜಿಲ್ಯಾಂಡ್ ವರ್ಸಸ್ USA, ಇಟಾಲಿ ವರ್ಸಸ್ UAE, ನಮಿಬಿಯಾ ವರ್ಸಸ್ ಇಂಡಿಯಾ ಎ. ಇಷ್ಟು ಮ್ಯಾಚ್ಗಳು ಬ್ರಾಡ್ಕಾಸ್ಟ್ ಆಗುತ್ತೆ 16 ಮ್ಯಾಚ್ಗಳಲ್ಲಿ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೈಲೈಟ್ಸು ಅದೇ ಹೇಳಿದ್ನಲ್ಲ, ICCಯ ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇರುತ್ತಂತೆ. ಬೇಕಾದರೆ ಹೈಲೈಟ್ಸ್ನು ಕೂಡ ನೀವು ನೋಡ್ಕೊಬೋದು. ಎಲ್ಲಿ ಗೆಲ್ಲೇಬೇಕು ಅನ್ನೋದೇನಿಲ್ಲ, ಆದರೆ ಎಷ್ಟು ಪ್ರಾಕ್ಟೀಸ್ ಆಗುತ್ತೆ ಪ್ಲೇಯರ್ಸ್ಗಳಿಗೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ವಿಕೆಟ್ನ, ಅಪೋನೆಂಟ್ ಪ್ಲೇಯರ್ಸ್ಗಳನ್ನ ಯಾವ ಥರ ನೋಡ್ಕೊತಾರೆ. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಆಗಿರೋದ್ರಿಂದ ಇಲ್ಲಿ ಏನು ಅಂಥ ಮಟ್ಟಿಗೆ ಹೆವಿ ಎಫರ್ಟ್ಸ್ ಹಾಕ್ತಾರೆ ಪ್ಲೇಯರ್ಸ್ಗಳು ಅನ್ನೋ ಥರ ಎಲ್ಲ ಏನಿಲ್ಲ. ಡೈವಿಂಗ್ ಎಫರ್ಟ್ ಹಾಕ್ತಾರೆ ಫೀಲ್ಡಲ್ಲಿ, ಹಿಂಗೆಲ್ಲ ಏನೂ ಇಲ್ಲ. ಸೊ ಸುಮ್ಮನೆ ಇದೊಂಥರ ಪ್ರಾಕ್ಟೀಸ್ ಆಗಿರುತ್ತೆ ಅಷ್ಟೇ, ಬೇರೆ ಏನು ದೊಡ್ಡ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ಮ್ಯಾಚ್ ಮೇಲೆ ಹಂಗಿರುತ್ತೆ, ಹಿಂಗಿರುತ್ತೆ, ಹಂಗೆ ಕ್ಯಾಚ್ ಹಿಡಿತಾರೆ, ಹಿಂಗೆ ಕ್ಯಾಚ್ ಹಿಡಿತಾರೆ, ಗ್ರೌಂಡ್ ಫೀಲ್ಡಿಂಗ್ ಸಖತ್ತಾಗಿರುತ್ತೆ, ಹಿಂಗೆ ಅಂತೆಲ್ಲ ಅವೆಲ್ಲ ಏನೂ ಇರೋದಿಲ್ಲ. ಸೊ ನೋಡೋಣ ಹೆಂಗೆ ಕ್ಯಾರಿ ಆಗುತ್ತೆ ಈ ಮ್ಯಾಚು ಅಂತ. ಸೊ ನಿಮ್ಗೇನು ಅನ್ಸುತ್ತಮ್ಮ, ಈ ವಾರ್ಮ್ ಅಪ್ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಗೆಲ್ಲೋದು ಮುಖ್ಯ ಅಲ್ಲ, ಪ್ರಾಕ್ಟೀಸ್ ಚೆನ್ನಾಗಿ ಆಗಬೇಕಷ್ಟೇ 2 ಟೀಮ್ಗೂ ಕೂಡ. ನೋಡೋಣ ಅದು ಹೆಂಗಿರುತ್ತೆ ವಾರ್ಮ್ ಅಪ್ ಮ್ಯಾಚ್ ಅಂತ. ಸೊ ಮಿಸ್ ಮಾಡಿಬಿಡಿ ಯಾರು ನೋಡೋಣ, ಯಾಕಂದರೆ ಮೈನ್ ಇಂಡಿಯನ್ ಟೀಮ್ ಮಾಡ್ತಿದೆ ನಾಳೆ ಸೌತ್ ಆಫ್ರಿಕಾ ಅಗೇನ್ಸ್ಟ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.